ಒಂದು ವಿಭಿನ್ನ ವ್ಯಕ್ತಿತ್ವ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿತ್ತು. ಎಲ್ಲರಂತೆ ಇರಬಾರದೆಂದು ಕಾಡುತ್ತಿತ್ತು ನನಗೆ ಅರಿವಿಲ್ಲದೆ. ಶಾಲೆಯಲ್ಲಿ ನಾ ಕಳೆದ ಕ್ಷಣಗಳು ಇನ್ನೂ ಕಣ್ಣಿಗೆ ಕಟ್ಟಿದಂತೆ ಇದೆ. ನಿನ್ನೆ ಮೊನ್ನೆ ಆದಂತೆ ಇದೆ. ಬನ್ನಿ ನಮ್ಮ ಪಯಣ ನಮ್ಮ ಶಾಲೆಯತ್ತ. ಅಸೆಂಬ್ಲಿಯಲ್ಲಿ ನ್ಯೂಸ್ ಪೇಪರ್ ಓದಿ ಎಲ್ಲರನ್ನೂ ಬೆರಗುಗೊಳಿಸಿದ್ದು. ಯಾವಾಗಲೂ ಶಾಲಾ ಪಾರ್ಲಿಮೆಂಟಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದು. ನೀತಿಬೋಧೆ ಕ್ಲಾಸ್ನಲ್ಲಿ ಕತೆ ಜೊತೆಗೆ ನೀತಿನೂ ಹೇಳಿ ಭೇಷ್ ಅನಿಸಿಕೊಂಡಿದ್ದು. ಓದುತ್ತಾ ಕುಳಿತಿದ್ದಾಗ ಜೀರಿಗೆ ಮೆಣಸು ತಿಂದು ಖಾರವಾಗಿ ಸಕ್ಕರೆ ತಿಂದಿದ್ದು. ಕ್ಲಾಸ್ ರೂಮಲ್ಲಿ ಮಾವಿನಕಾಯಿ ಹುಳಿ ಉಪ್ಪು ಖಾರ ತಿಂದಿದ್ದು. ಸೋಷಿಯಲ್ ಕ್ಲಾಸ್ ರೂಮಲ್ಲಿ ಸಬ್ಜೆಕ್ಟ್ ಬೋರ್ ಆದಾಗ ಕಣ್ಣಿಗೆ ನೀರು ಹಾಕಿಕೊಂಡು ಪಾಠ ಕೇಳಿಸಿಕೊಂಡಿದ್ದು. ಚಿಂತನ ಗಣಿತ ಚಿಂತನ ವಿಜ್ಞಾನದಲ್ಲಿ ಕಾಂಪೀಟ್ ಮಾಡಿದ್ದು. ಪ್ರಾಜೆಕ್ಟ್ ವರ್ಕ್ ಅಸೈನ್ಮೆಂಟ್ ಮಾಡಿದ್ದು. ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆ ಗೆದ್ದಾಗ ಬೀಗಿದ್ದು. ರಂಗೋಲಿ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಶಾಲಾ ವಾರ್ಷಿಕೋತ್ಸವದಲ್ಲಿ ಸಮಾಜ ಸೇವಕಿ ಪಾತ್ರ ಹಾಕಿದ್ದು. ಲೇಸಿಮ್ ಡ್ಯಾನ್ಸ್ ಮಾಡಿದ್ದು. ಸಾಲಿನ ಪದ್ಯ ಎಲ್ಲರ ಬಾಯಲ್ಲಿ. ನನ್ನ ಸರದಿ ಬಂದಾಗ ಮತ್ತದೇ ಪದ್ಯ ಫುಲ್ ಹೇಳಿ ಭೇಷ್ ಅನಿಸಿಕೊಂಡಿದ್ದು. ಬದುಕು ದೂರ ಹೋದಷ್ಟು ಮತ್ತೆ ಮತ್ತೆ ನೆನಪಾಗೋದು. ನಾವು ನಡೆದು ಬಂದ ಹಾದಿಗಳು, ನಾವು ಕಳೆದ ಸುಂದರ ಕ್ಷಣಗಳು.